ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ, ತಲೆಯಡಿಯವರೆಲ್ಲ ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಹೌದಾ? ಈ ಪ್ರಜ್ವಲ್ ಕೇಸ್ ವಿಚಾರವಾಗಿ ತಲೆಯಡಿಯವರು ಕಾಂಗ್ರೆಸ್ ನಾನು ಆ ಮಾತು ಉತ್ತರ ಹೇಳ್ಬೇಕಂದ್ರೆ ಅವ್ರಿಗಿನ್ನ ತೀಕ್ಷ್ಣವಾಗಿ ಹೇಳ್ಬಲ್ಲೆ, ನಾನು ಹೇಳಕ್ ಹೋಗೋದಿಲ್ಲ. ಅವ್ರ ಸುತ್ತನೇ ಅವರೇನೋ ಅಥವಾ ಕಾಂಗ್ರೆಸ್ ಪಾರ್ಟಿಲಿ ಇದಾರೆ, ಕಾಂಗ್ರೆಸ್ ಪಾರ್ಟಿನಲ್ಲಿ ಇದಾರೆ ಅಂತ ಅವ್ರ ಸುತ್ತ ಇರೋರು ಯಾರು? ಅವ್ರ ಸುತ್ತ ಇರೋರು ಯಾರ್ಯಾರ್ರಿ? ಈಗ ಅವ್ರಿಗೆ ಏನಾಗಿದೆ, ಕುಮಾರಸ್ವಾಮಿಗೆ ಬುದ್ಧಿ ಭ್ರಮಣೆ ಆಗಿದೆ. ಬೆಳಗ್ಗೆಗೊಂದು ಸಾಯಂಕಾಲಕ್ಕೊಂದು ಯಾರು ಪರ ಹೇಳ್ತಾರೋ ಯಾರು ವಿರುದ್ಧ ಹೇಳ್ತಾರೋ ಏನೋ ಗೊತ್ತಿಲ್ಲ. ನಾವು ಅವ್ರಿಗೆ ದೇವ್ರ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಸರ್, ಬಿಜೆಪಿ ಅವರು ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಏನಾರ ಒಂದು ಅಪೋಸಿಷನ್ ಆಗಿ ಇದು ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂತ ನಾವು ನಿರೀಕ್ಷೆ ಮಾಡಕ್ಕಾಗ್ತದ? ಅಪೋಸಿಷನ್ ಇದ್ಮೇಲೆ ಅವ್ರು ಏನಾರ ಒಂದು ಹೇಳ್ಬೇಕಲ್ಲ. ಯಾವ ಕಾನೂನು ಸುವ್ಯವಸ್ಥೆ? ಈಗ ನಮ್ಮ ಗೃಹ ಮಂತ್ರಿಗಳು ಈಗಾಗಲೇ ಅಂಕಿ ಸಂಖ್ಯೆ ಎಲ್ಲ ಬಿಡುಗಡೆ ಮಾಡಿದ್ದಾರೆ. ನಾವು ಅಧಿಕಾರದಲ್ಲಿ ಇದ್ದಾಗ ಯಾವ್ಯಾವ ರೀತಿ ಕಾನೂನಿನಲ್ಲಿ ದುಷ್ಕೃತ್ಯಗಳು ನಡೆದಿದ್ದಾವೆ, ಅವ್ರ ಕಾಲದಲ್ಲಿ ಎಷ್ಟು ದುಷ್ಕೃತ್ಯಗಳು ಯಾವ್ಯಾವ ನಡೆದಿದ್ದಾವೆ ಅಂಕಿ ಸಂಖ್ಯೆನ ಕೊಟ್ಟಿದ್ದಾರಲ್ಲ. ಅದರಿಂದ ಅವೆಲ್ಲ ಸುಳ್ಳು ಆರೋಪಗಳು ಮಾಡ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಕಾನೂನು ವ್ಯವಸ್ಥೆನೂ ಚೆನ್ನಾಗಿದೆ, ಮತ್ತೆ ಜನಪರವಾಗಿ ಆಡಳಿತವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕಂತ ವಿಜೇಂದ್ರ ಅವರು ಆಗ್ರಹ ಮಾಡಿದ್ದಾರೆ. ನಾನು ಮೊದಲೇ ಹೇಳದ್ನಲ್ಲ ಬ್ರದರ್, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ವಿರೋಧ ಮಾಡ್ಲಿಕ್ಕೆ, ಆರೋಪ ಮಾಡ್ಲಿಕ್ಕೆ ಅವ್ರು ಇರೋದು. ಅವರು ಪರ ಮಾತಾಡ್ಬೇಕು ಅಂತ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅವ್ರಿಗೆ ಹೇಳಿದರೆ ಆ ರೀತಿ ಆಗಿ ನಿರ್ದಿಷ್ಟವಾಗಿ ಹೇಳಿ ಯಾವ ಕಾರಣಕ್ಕೋಸ್ಕರ ರಾಜ್ಯಪಾಲರು ಇಂಟರ್ವೆನ್ ಆಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.